ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕದ ಪ್ರಖ್ಯಾತ ಇಲಾಖೆಯಾದ ಮೆಸ್ಕಾಂ ಅಂದರೆ ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ನಿಂದ ಹೊಸ ನೇಮಕಾತಿ ಪ್ರಕಟಣೆ ಹೊರಬಂದಿದೆ. ಸ್ನೇಹಿತರೆ, ಇಲ್ಲಿ ವಿಶೇಷ ಏನಂದರೆ ಕೇವಲ ಎಂಜಿನಿಯರಿಂಗ್ ಮಾಡಿದವರು ಮಾತ್ರ ಅಲ್ಲ, ಸಾಮಾನ್ಯ ಡಿಗ್ರಿ ಅಂದರೆ BA, BCom, BSc, BCA ಮಾಡಿದವರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಯಾವುದೇ ಪರೀಕ್ಷೆ ಇರೋದಿಲ್ಲ, ನೇರ ನೇಮಕಾತಿ ನಡೆಯಲಿದೆ. ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾವುದೇ ಮಾಹಿತಿಯನ್ನು ಮಿಸ್ ಮಾಡ್ಕೋಬೇಡಿ. ಇದು ಅಪ್ರೆಂಟಿಸ್ ಹುದ್ದೆಗಳಾಗಿದ್ದು 1 ವರ್ಷದ ತರಬೇತಿ ಇರುತ್ತೆ. ತರಬೇತಿ ಸಮಯದಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ಟೈಫಂಡ್ ಕೂಡ ಸಿಗುತ್ತೆ. ಸುಮಾರು 200ಕ್ಕೂ ಹೆಚ್ಚು ಹುದ್ದೆಗಳಿದ್ದು ಕರ್ನಾಟಕದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರು. ಮೊದಲನೆಯದಾಗಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗಳು. ಯಾರು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ BE ಅಥವಾ BTech ಮುಗಿಸಿದ್ದೀರೋ ಅವರಿಗೆ ಒಟ್ಟು 70 ಹುದ್ದೆಗಳಿವೆ. ಇವರಿಗೆ ತಿಂಗಳಿಗೆ 9,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. ಇನ್ನು ಎರಡನೇದಾಗಿ ಡಿಪ್ಲೊಮಾ ಮುಗಿಸಿದ ಅಭ್ಯರ್ಥಿಗಳಿಗೆ. ಯಾರು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಡಿಪ್ಲೊಮಾ ಮಾಡಿದ್ದೀರೋ ಅವರಿಗೆ 65 ಹುದ್ದೆಗಳಿವೆ. ಇವರಿಗೆ ತಿಂಗಳಿಗೆ 8,000 ರೂಪಾಯಿ ಸ್ಟೈಫಂಡ್ ನೀಡಲಾಗುತ್ತೆ. ಇನ್ನು ಮುಖ್ಯವಾಗಿ ಸಾಮಾನ್ಯವಾಗಿ ಮೆಸ್ಕಾಂ ಅಂದರೆ ಬರೀ ಟೆಕ್ನಿಕಲ್ ಅನ್ಕೋತೀವಿ, ಆದರೆ ಈ ಬಾರಿ ಜನರಲ್ ಸ್ಟ್ರೀಮ್ ಗ್ರ್ಯಾಜುಯೇಟ್ಸ್ಗೂ ಅವಕಾಶ ಇದೆ. ಯಾರು BA, BSc, BCom, BBA ಅಥವಾ BCA ಮುಗಿಸಿದ್ದೀರಾ ನಿಮಗಾಗಿ 65 ಹುದ್ದೆಗಳು ಮೀಸಲಿವೆ. ನಿಮಗೂ ಕೂಡ ಎಂಜಿನಿಯರಿಂಗ್ನವರಷ್ಟೇ ಅಂದರೆ ತಿಂಗಳಿಗೆ 9,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. ಇದೊಂದು ಸುವರ್ಣಾವಕಾಶ, ಮಿಸ್ ಮಾಡ್ಕೋಬೇಡಿ. ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತಂದರೆ ಫ್ರೆಂಡ್ಸ್, ಯಾರು 2021, 22, 2023, 2024 ಮತ್ತು 2025ನೇ ಸಾಲಿನಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿದ್ದೀರೋ, ಗ್ರ್ಯಾಜುಯೇಷನ್ ಪಾಸ್ಡ್ ಔಟ್ ಆಗಿದ್ದೀರೋ ಅವರು ಮಾತ್ರ ಅರ್ಜಿಯನ್ನು ಹಾಕ್ಬೋದು. ಆದರೆ ಒಂದು ಕಂಡೀಷನ್ ಇದೆ. ಈಗಾಗಲೇ ನೀವು ಅಪ್ರೆಂಟಿಸ್ ಟ್ರೈನಿಂಗ್ ಪಡೆದಿದ್ದರೆ ಅಥವಾ 1 ವರ್ಷಕ್ಕಿಂತ ಹೆಚ್ಚಿನ ಯಾವುದೇ ಕೆಲಸದ ಅನುಭವ ಇದ್ದರೆ ನೀವು ಈ ಹುದ್ದೆಗೆ ಅರ್ಜಿ ಹಾಕುವಂತಿಲ್ಲ. ಇದು ಫ್ರೆಷರ್ಸ್ಗಳಿಗೆ ಮಾತ್ರ. ಇನ್ನು ಆಯ್ಕೆ ಹೇಗೆ ನಡೆಯುತ್ತೆ ಅಂತಂದರೆ ಇಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇಲ್ಲ ಅಥವಾ ಇಂಟರ್ವ್ಯೂ ಇರೋದಿಲ್ಲ. ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ನೀವು ಗಳಿಸಿದ ಅಂಕಗಳ ಪರ್ಸೆಂಟೇಜ್ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಶಾರ್ಟ್ ಲಿಸ್ಟ್ ಆದವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ಅಷ್ಟೇ. ಇನ್ನು ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನ್ಯಾಟ್ಸ್ ಪೋರ್ಟಲ್ನಲ್ಲಿ ಅಂದರೆ nats.education.government.in ರಿಜಿಸ್ಟರ್ ಆಗಬೇಕು. ಮೊದಲು ನ್ಯಾಟ್ಸ್ ಪೋರ್ಟಲ್ಗೆ ಹೋಗಿ ಸ್ಟೂಡೆಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಲಾಗಿನ್ ಆದಮೇಲೆ ಅಪ್ಲೈ ಅಗೇನೆಸ್ಟ್ ಅಡ್ವರ್ಟೈಸ್ಡ್ ವೇಕೆನ್ಸೀಸ್ ಅಂತ ಇರುತ್ತೆ. ಅಲ್ಲಿ ಸರ್ಚ್ ಬಾರ್ನಲ್ಲಿ ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ ಅಂತ ಟೈಪ್ ಮಾಡಿ. ಮೆಸ್ಕಾಂ ಹೆಸರು ಬಂದ ತಕ್ಷಣ ಪಕ್ಕದಲ್ಲಿರುವ ಅಪ್ಲೈ ಬಟನನ್ನು ಒತ್ತಿ, ಅಷ್ಟೇ ಸಿಂಪಲ್. ಇನ್ನು ಕೊನೆಯದಾಗಿ ಆನ್ಲೈನ್ ಅಪ್ಲಿಕೇಶನ್ ದಿನಾಂಕಗಳನ್ನು ನೋಡ್ಕೊಳ್ಳಿ. ನ್ಯಾಟ್ಸ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗೋಕ್ಕೆ ಫೆಬ್ರವರಿ 24 ಕೊನೆಯ ದಿನ. ಮೆಸ್ಕಾಂಗೆ ಅಪ್ಲೈ ಮಾಡಲು ಮಾರ್ಚ್ 2 ಕೊನೆಯ ದಿನಾಂಕ ಆಗುತ್ತೆ. ಮಾರ್ಚ್ 6ರಂದು ರಿಸಲ್ಟ್ ಅಂದರೆ ಶಾರ್ಟ್ ಲಿಸ್ಟನ್ನು ಬಿಡ್ತಾರೆ. ಫ್ರೆಂಡ್ಸ್, ಮೆಸ್ಕಾಂನಂತಹ ಸರ್ಕಾರಿ ಸಂಸ್ಥೆಯಲ್ಲಿ 1 ವರ್ಷ ಟ್ರೈನಿಂಗ್ ತೊಗೊಂಡ್ರೆ ಮುಂದೆ ಬರುವ ಪರ್ಮನೆಂಟ್ ಜಾಬ್ಗಳಲ್ಲಿ ನಿಮಗೆ ಆದ್ಯತೆ ಸಿಗ್ಬೋದು ಅಥವಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ನೋಟಿಫಿಕೇಷನ್ ಲಿಂಕ್ ಮತ್ತು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.